ಬ್ಯೂಟಿಫುಲ್ ವೇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನೀವು ಎಲ್ಲರೂ ಹೇಗಿದ್ರೆ ಸ್ನೇಹಿತರೆ, ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಒಂದು ಅಮ್ಮನ ಮನೆಯ ಕಂಟಿನ್ಯೂ ವ್ಲಾಗ್ ಅಂತ ಹೇಳ್ಬೋದು. ಭಾನುವಾರ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ನಾಷ್ಟ ಗೀಷ್ಟ ಎಲ್ಲ ಮಾಡಿಕೊಂಡು ಎಲ್ಲಿಗಾದ್ರೂ ಹೋಗೋಣ ಅಂದ್ಕೊಂಡ್ವಿ. ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಕ್ಕೆ ಹೇಳಿದ್ಲು ಮುಂಚೆನೇ. ಸರಿ ಆಯಿತು, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು, ಅಮ್ಮ, ಅಕ್ಕ, ಬಾವ, ಪಾಪು ಎಲ್ಲರೂ ಹೊರಟ್ವಿ. ಬಸ್ಸಲ್ಲಿ ಹೋಗಿದ್ವಿ. ತುಂಬಾ ರಶ್ ಇತ್ತು. ಭಾನುವಾರ ಆಗಿರೋದ್ರಿಂದ ಹೆವಿ ರಶ್ಶು. ಸಖತ್ತು ಜನ ಕೂಡ ಇದ್ದರು ಅಂತಲೇ ಹೇಳ್ಬೋದು ಬಸ್ಸಲ್ಲೂ. ಹಾಗೆ ಮಲ್ಲೇಶ್ವರಂಗೆ ಹೋದ್ಮೇಲೆ ಮಲ್ಲೇಶ್ವರಮಲ್ಲಂತೂ ಇನ್ನೂ ಜನ, ಭಾನುವಾರ ಆಗಿರೋದ್ರಿಂದ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಅಂತ ಭಾನುವಾರ ಬರ್ತಾರಲ್ಲ, ಹಾಗೆ ಹೆಣ್ಮಕ್ಳು ಅಲ್ಲಿಗೆ ಹೋಗಿದ ತಕ್ಷಣ ಅವ್ರಿಗೆ ಕಾಣಿಸೋದು ಬ್ಯಾಗು, ಬಟ್ಟೆಗಳು, ಒಂದಿಷ್ಟು ಜ್ಯುವೆಲರೀಸು ಈ ಥರನೇ ಅಲ್ವಾ. ಹಾಗಾಗಿ ನಾವು ಕೂಡ ಸ್ವಲ್ಪ ಬ್ಯಾಗ್ಸ್ ಕಲೆಕ್ಷನ್ಸನ್ನು ನೋಡ್ತಾ ಇದ್ವಿ. ಆದರೆ ಎಷ್ಟು ರೇಟ್ ಹೇಳ್ತಾಯಿದ್ರು ಅಂದರೆ, ಬರೀ ಆ ಸ್ಲಿಂಗ್ ಬ್ಯಾಗೇನು 600-700 ಹೇಳ್ತಾಯಿದ್ರು. ತುಂಬ ಜಾಸ್ತಿ ಅನ್ನಿಸ್ತು. ಸರಿ ಆಯಿತು, ಸ್ವಲ್ಪ ಮುಂದಕ್ಕೆ ಹೋಗೋಣ, ಇನ್ನೂ ಕಮ್ಮಿ ಇರೋದು ಸಿಗ್ಬೋದು, ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ಕೂಡ ಸಿಗ್ಬೋದು ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ನಾವು ಈ ಥರ ಫ್ಯಾಮಿಲಿ ಆಲ್ಮೋಸ್ಟ್ 4 ವರ್ಷ ಆಗ್ತಾ ಬಂತು. ಈ ಥರ ಎಲ್ಲರೂ ಒಟ್ಟಿಗೆ ನಾವು ಸುತ್ತಾಡೋದಾಗಿರ್ಬೋದು, ಈಚೆ ಹೋಗಿದ್ದಾಗಿರ್ಬೋದು, 4 ವರ್ಷ ಆಗ್ತಾ ಬಂತು ಅಂತಲೇ ಅನಿಸುತ್ತೆ. ಹಾಗಾಗಿ ಫ್ಯಾಮಿಲಿ ಪೂರ್ತಿ ಈ ಸತಿ ಹೋಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು, ಸ್ವಲ್ಪ ಎಲ್ಲ ತಿಂದ್ಕೊಂಡು, ಮಾತಾಡಿಕೊಂಡು, ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅಪ್ಪು ಅಂತೂ ನೀವು ಕಂಟಿನ್ಯೂ ಹಂಗೆ ವೀಡಿಯೋನ ನೋಡ್ತಾರೆ. ಎಷ್ಟು ಅವ್ನ ಚೇಷ್ಟೆ, ಎಷ್ಟು ಓಡಾಟ, ಆಮೇಲೆ ಅವ್ರ ಅಜ್ಜಿಗೆ ಟ್ಯಾಕ್ಸ್ ಹಾಕಿದ್ದು ಎಲ್ಲನೂ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು ನನಗೆ. ಯಾವಾಗಲೂ ಮನೆಯಲ್ಲೇ ಇರೋದ್ರಿಂದ ಈ ಥರ ಅಪರೂಪಕ್ಕೆ ಒಂದು ಕುಟುಂಬದ ಜೊತೆ ಹೋಗೋದು ಎಷ್ಟೋ ಸಮಾಧಾನ, ಎಷ್ಟೋ ನೆಮ್ಮದಿ. ನಮ್ಮ ಮೆಂಟಲ್ ಹೆಲ್ತ್ ಕೂಡ ಆವಾಗ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಫ್ಯಾಮಿಲಿ ಜೊತೆ ಹೋದಾಗ ಇನ್ನೂ ನಾವು ಚೆನ್ನಾಗಿರಬೇಕು ಅನ್ನೋ ಒಂದು ನಮ್ಮ ಮೆಂಟಲ್ ಎಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ನನ್ನ ಪ್ರಕಾರ ಫ್ಯಾಮಿಲಿನೇ ಅಲ್ವಾ ಎಲ್ಲದಕ್ಕೂ ಬ್ಯಾಕ್ ಬೋನ್. ಹಾಗಾಗಿ ಆ್ಯಂಡ್ ಒಂದಿಷ್ಟು ಶಾಪಿಂಗ್ಗಳನ್ನ ಮಾಡಿಕೊಂಡು ಕೂಡ ಆರಾಮಾಗಿ ಓಡಾಡಿಕೊಂಡು ಇದ್ವಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದಿಷ್ಟು ಇಯರಿಂಗ್ಸು, ಆಮೇಲೆ ಡ್ರೆಸ್ಸಸ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಸೊ ಹಾಗಾಗಿ ಎಲ್ಲ ಜ್ಯುವೆಲರ್ಸು ಎಲ್ಲ ಮತ್ತು ಇಯರಿಂಗ್ಸ್ ಎಲ್ಲ ನೋಡಿಕೊಂಡು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ತೊಗೋತಾ ಇದ್ವಿ. ನಾನು ತುಂಬಾ ಕಮ್ಮಿ ಇಯರಿಂಗ್ಸ್ ಎಲ್ಲ ತೊಗೊಳ್ಳೋದು. ಹಾಗಾಗಿ ಈ ಸತಿ ಹೋದಾಗ ಒಂದಿಷ್ಟು ಇಯರಿಂಗ್ಸ್ ಎಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡೆ. ಸೊ ಆಲ್ಮೋಸ್ಟ್ ಎಲ್ಲ ನಮ್ಗೆ ಏನೇನು ಬೇಕು ಅಂದ್ಕೊಂಡಿದ್ವಿ ಅದೆಲ್ಲ ಆಲ್ಮೋಸ್ಟ್ ಸಿಕ್ತು. ಹಾಗೆ ನನ್ನ ಅಕ್ಕ ಹೇಳ್ಬೇಕು ಅಂದರೆ ನನ್ನ ಹತ್ರ ₹1 ಕೂಡ ಖರ್ಚು ಮಾಡಿಸ್ಲೇ ಇಲ್ಲ ಅಕ್ಕ. ಎಲ್ಲ ಅವರೇ ಪೇ ಮಾಡಿದ್ದು. ಇದು ಅಡ್ವಾನ್ಸ್ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ನನಗೆ ಶಾಪಿಂಗನ್ನು ಮಾಡಿಸಿದ್ದು. ನಂಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವರು ನೀನು ತಗೋ ಅಂತಾರೆ. ₹1 ಕೂಡ ನನ್ನ ಕೈಯಲ್ಲಿ ಖರ್ಚು ಮಾಡಿಸ್ಲಿಲ್ಲ. ನನ್ನ ಅಕ್ಕ ಹೆಂಗೆ ಅಂದರೆ, ಅವರು ಹೇಳೋಕ್ಕಾಗಲ್ಲ ಮಾತಲ್ಲಿ. ಅವ್ರು ನಂಗೆ ಒಂಥರ ಸೆಕೆಂಡ್ ಮದರ್ ಇದ್ದಂಗೆ ಆ್ಯಂಡ್ ಫ್ರೆಂಡ್ ಇದ್ದಂಗೆ. ನನಗೆ ಮಲ್ಲೇಶ್ವರಂ ಅಂದಿದ ತಕ್ಷಣ ಜ್ಞಾಪನ ಬರೋದೇ ನಮ್ಮ ಕಾಲೇಜ್ ಆಗಿರ್ಬೋದು. ನಾವು ಡಿಗ್ರಿಗೆ ಜಾಯ್ನ್ ಆದಾಗ 6 ತಿಂಗಳು ಹೇಗೆ ಕಳೀತು ಅಂತಲೇ ಗೊತ್ತಾಗಲ್ಲ. ಕಾಲೇಜ್ ಬಂಕ್ ಮಾಡಿರೋದು ಉಂಟು. ನಾವು ಬಂಕ್ ಮಾಡಿ ಓಡಾಡಿಕೊಂಡು ತಿಂದ್ಕೊಂಡೆಲ್ಲ ಬಂದಿದ್ದೀವಿ. ಆಮೇಲೆ ನಮ್ಮ ಅಕ್ಕನೂ ಅಷ್ಟೇ ನನ್ನ ಜೊತೆ ಕೆಲವು ಸತಿ ಅವರು ಕೂಡ ಬಂದು ನಮ್ಮೆಲ್ಲ ಓಡಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಮಾಲ್ಗೆಲ್ಲ ಹೋಗಿ ಬಂದಿದ್ದೀವಿ. ಒಂಥರ ಅವರು ಕೂಡ ನನ್ನ ಜೊತೆ ಫ್ರೆಂಡಾಗೇ ಇದ್ದಾರೆ. ಆ್ಯಂಡ್ ಇವಾಗೂ ಕೂಡ ಅಷ್ಟೇ ಫ್ರೆಂಡಾಗೆ ನನ್ನ ಜೊತೆ ಪ್ರತಿಯೊಂದು ಕಷ್ಟ ಸುಖ ಪ್ರತಿಯೊಂದರಲ್ಲಿ ಅವರು ಕೂಡ ಇನ್ವಾಲ್ವ್ ಆಗ್ತಾರೆ. ನನಗೆ ಸ್ಟ್ರಾಂಗಾಗಿ ನಿಲ್ಲು ಅಂತ ನನಗೆ ಪ್ರೋತ್ಸಾಹ ಮಾಡ್ತಾರೆ. ಕಷ್ಟಕ್ಕೆ ಹೆದರ್ಕೊಂಬೇಡ ಅಂತಲೂ ಅವರೇ ಎಲ್ಲ ಪ್ರತಿಯೊಂದಕ್ಕೂ ಬ್ಯಾಕ್ ಸಪೋರ್ಟಾಗಿ ಅವ್ರ ಅಕ್ಕ ನಿಂತ್ಕೊಳ್ತಾರೆ. ನಮ್ಮ ಅಮ್ಮ ಬಿಟ್ಟರೆ ನೆಕ್ಸ್ಟು ನನ್ನ ಅಕ್ಕನೇ. ನನಗೆ ಅಣ್ಣ ತಮ್ಮ ಇದ್ದಿದ್ರು ಕೂಡ ಇಷ್ಟು ಚೆನ್ನಾಗಿ ನನ್ನ ನೋಡ್ಕೊತಾ ಇದ್ರು, ಇಷ್ಟು ಚೆನ್ನಾಗಿ ನನ್ನ ಕಷ್ಟ ಸುಖನ ಅರ್ಥ ಮಾಡ್ಕೊತಾ ಇದ್ರು ಅಂತ ನಿಜ ನನಗೆ ಅನಿಸಲ್ಲ. ಆ್ಯಂಡ್ ಆ ದೇವರು ನನಗೆ ಕೊಟ್ಟಿರೋಂಥ ಒಂಥರ ಪುಟ್ಟು ವರ ಅಂತ ಹೇಳ್ಬೋದು. ನಾವಿಷ್ಟು ಅನ್ಯೋನ್ಯವಾಗಿದ್ದೀವಿ ಅಂದ್ಕೊಂಡ್ರೆ ನಮಗೆ ಸ್ವಲ್ಪ ನಗು ಬರುತ್ತೆ. ಯಾಕಂದರೆ ಅಷ್ಟು ಕಿತ್ತಾಡ್ತಾ ಇದ್ವಿ ನಾವು ಮದುವೆಗಿಂತ ಮುಂಚೆ. ಮದುವೆ ಆದಮೇಲೆ ಇಬ್ಬರು ಲೈಫಲ್ಲಿ ಹೇಗೇಗೋ ಆಗೋಯಿತು ಏರುಪೇರುಗಳು. ಆ ಏರುಪೇರು ಮಧ್ಯೆ ನಾವಿಬ್ಬರು ಎಷ್ಟು ಹತ್ರ ಆಗೋದ್ವಿ ಅಂದರೆ, ಒಬ್ಬರು ಕಷ್ಟ ಒಬ್ಬರು ಸುಖ ಒಬ್ಬರು, ತುಂಬಾ ಹತ್ರ ಆದ್ವಿ. ಅದೇ ಹೇಳೋದು, ದೂರ ಇದ್ರೇ ಒಬ್ಬ ವ್ಯಕ್ತಿ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ವ, ಅದು ಖಂಡಿತ ನಿಜ. ಸೊ ದೂರ ಇದ್ದಾಗೆ ನಮ್ಮ ವ್ಯಕ್ತಿತ್ವ ಹಾಗೆ ವ್ಯಕ್ತಿಗಳು ಬೇಜಾರು, ಅವ್ರನ್ನ ದೂರ ಮಾಡ್ಕೊಂಡಿದ್ದೀವಲ್ಲ ಅನ್ನೋ ಬೇಜಾರು ಎಲ್ಲ ಆವಾಗಲೇ ಆಗೋದು. ಹಾಗಾಗಿ ಆ್ಯಂಡ್ ಅಕ್ಕನ ಬಗ್ಗೆ ಹೇಳ್ತಾ ಇದ್ದರೆ ನಿಜ ನನಗೆ ಒಂದು ವೀಡಿಯೋನೇ ಸಾಕಾಗಲ್ಲ, ಅಷ್ಟು ಇದೆ ಅಕ್ಕನ ಬಗ್ಗೆ ಹೇಳೋಕ್ಕೆ. ಸೊ ಹಾಗೆ ಹಂಗೆ ಶಾಪಿಂಗ್ನ ಮಾಡ್ಕೊಳ್ತಾ ಮುಂದೆ ಹೋಗ್ತಾ ಇದ್ದೀವಿ. ಬ್ಯಾಗ್ಸ್ನೆಲ್ಲ ನೋಡ್ತಾ ಇದ್ದೀವಿ. ಅಮ್ಮ ಕೂಡ ಒಂದು ಬ್ಯಾಗ್ ನೋಡಿದ್ರು. ಅವ್ರಿಗೂ ಕೂಡ ಸ್ವಲ್ಪ ಲಗೇಜ್ಗೆಲ್ಲ ಬೇಕಾಗುತ್ತೆ ಅಂದರು. ಸೊ ಹಾಗಾಗಿ ಅವರು ಕೂಡ ತೊಗೊಂಡ್ರು. ಹಾಗೆ ನನಗೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ನೋಡ್ತಾಯಿದ್ರು ಅಕ್ಕ. ಹಾಗೆ ಶಾಪಿಂಗ್ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನೋಡಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತಲೂ ಹೇಳಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ.
ಹಾಗೆ ಅಲ್ಲಿಂದ ಶಾಪಿಂಗ್ ಕೂಡ ಕಂಟಿನ್ಯೂ ಆಯಿತು. ಸ್ವಲ್ಪ ಬ್ಯಾಗ್ಸ್ ಎಲ್ಲ ನೋಡಿದ್ವಿ, ಹಾಗೆ ಬಟ್ಟೆ, ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ನೋಡಿದ್ವಿ. ಆದರೆ ತುಂಬ ಜಾಸ್ತಿ ಹೇಳ್ತಾ ಇದ್ರು. ಅದು ಬಾಕ್ಸಲ್ಲಿ ನೋಡಿದ್ವಲ್ಲ ಜ್ಯುವೆಲರಿ ಎಲ್ಲ ಜಾಸ್ತಿ ಹೇಳಿದ್ರು ಅನಿಸ್ತು. ಅದಕ್ಕೋಸ್ಕರ ಸುಮ್ಮನೆ ಬೇಡ ಅಂದ್ಕೊಂಡು ವಾಪಸ್ ಬಂದ್ವಿ. ಹಾಗೆ ಬಂದು ನಾವು ಡ್ರೆಸ್ಗಳ್ನ ನೋಡೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಡ್ರೆಸ್ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಅದರೆಲ್ಲ ನಾನು ಅಂಬ್ರೆಲಾ ಟೈಪು ಸ್ವಲ್ಪ ವೇರ್ ಮಾಡೋದು ಟ್ರೆಡಿಷ್ನಲ್ ಆಗಿ ಅಂಬ್ರೆಲಾ ಟೈಪ್ಸೇ. ಹಾಗಾಗಿ ಅದನ್ನೇ ಕಲೆಕ್ಷನ್ಸ್ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು, ಓಕೆ ಅನ್ನಿಸ್ತು. ಆದರೆ ಅವರೆಲ್ಲ ಹೇಳ್ತಾ ಇದ್ದಿದ್ದು ರೇಟ್ ನೋಡಿ 650, 700, 800 ಥರ. ಬರೀ ಅದೊಂದೇ ಜಸ್ಟ್ ಸಿಂಗಲ್ ಪೀಸ್ಗೇನೆ 800, 700 ಹೇಳ್ತಾಯಿದ್ರು. ಕಲೆಕ್ಷನ್ಸ್ ಓಕೆ ಅನ್ನಿಸ್ತು. ಮಾಮೂಲಿ ನಾವು ಅವಾಗ ತೊಗೊಳೋದ್ಕಿಂತ ಇವಾಗ ಇನ್ನೂ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಬಂದಿತ್ತು. ಅಂಬ್ರೆಲಾ ಟೈಪ್ ಡ್ರೆಸ್ಗಳೆಲ್ಲ ಬಂದಿತ್ತು, ಚೆನ್ನಾಗಿತ್ತು. ಹಾಗಾಗಿ ಅದನ್ನೇ ನೋಡ್ತಾ ಇದ್ವಿ. ಅಪ್ಪು ಅಂತೂ ನೋಡಿ ಅವನು ನನ್ನ ಬಿಟ್ಟು ಇಳಿತಾ ಇಲ್ಲ. ಅಮ್ಮ ಅಮ್ಮ ಅಮ್ಮ. ನಮ್ಮ ಅಮ್ಮನ ಹತ್ರನೂ ಜಾಸ್ತಿ ಹೋಗ್ತಾ ಇಲ್ಲ, ನಮ್ಮ ಭಾವನ ಹತ್ರನೂ ಹೋಗ್ತಾ ಇಲ್ಲ, ಹಾಗೆ ನಮ್ಮ ಅಕ್ಕನ ಹತ್ರ ಜಾಸ್ತಿ ಹೋಗ್ತಾ ಇಲ್ಲ. ಬರೀ ಅಮ್ಮ 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 ಅಂದ್ಕೊಂಡೇ ಇದ್ದ. ಅವನು ಅಷ್ಟೇ ಓಡಾಡ್ಕೊಂಡು ಸುಸ್ತಾಯಿತು ಅಂದರೆ ನನ್ನ ಜೊತೆ ಬರೋದು. ಹಾಗೆ ಈ ವಿಡಿಯೋ ಕಂಪ್ಲೀಟ್ ಏನಿದೆ ಅಲ್ಲ, ವಿಡಿಯೋನ ತೆಗ್ದಿದ್ದು ನಮ್ಮ ಭಾವನೇ. ಸೊ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗಬೇಕು. ಥ್ಯಾಂಕ್ ಯು ಸೋ ಮಚ್ ಭಾವ, ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ. ಅವರೇ ನಂಗೆ ಸ್ಟಾರ್ಟಿಂಗಿಂದ ಅಲ್ಲಿಂದ ಇಲ್ಲಿವರೆಗೂ ಫುಲ್ ಎಂಡ್ವರೆಗೂ ಅವರೇ ಮಾಡಿಕೊಟ್ಟಿದ್ದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಕೂಡ ಅವರೇ ಡೆಡಿಕೇಟ್ ಮಾಡಬೇಕು ಅಂತಲೇ ಹೇಳ್ಕೊತೀನಿ, ಯಾಕೆಂದರೆ ಅವರೇ ಕಂಪ್ಲೀಟ್ ವಿಡಿಯೋ ಮಾಡಿರೋದು. ಸೊ ಹಾಗಾಗಿ ಹೆಲ್ಪ್ ಕೂಡ ಮಾಡಿದ್ರು ನನಗೆ. ಸೊ ಅಲ್ಲಿಂದ ಮುಂದೆ ಟಾಪ್ಸ್ನೆಲ್ಲ ಒಂದು 2-3 ನೋಡಿದ್ವಿ, ತೊಗೊಂಡು ಅಲ್ಲಿಂದ ವಾಪಸ್ ಬಂದು ಮಾಮೂಲಿ ಡೈಲಿ ವೇರ್ಸ್ಗೆ ಪ್ಯಾಂಟ್ಗಳಾಗಿರ್ಬೋದು ಅದನ್ನು ನೋಡ್ತಾ ಇದ್ವಿ. ಓಕೆ, ಪರವಾಗಿಲ್ಲ, ಕ್ವಾಲಿಟಿ ಅನಿಸ್ತು. ಒಂದು ಕಡೆ 200, 250 ಹೇಳಿದ್ರೆ, ಇನ್ನೊಂದು ಕಡೆ 100, 150 ಹಂಗೆ. ಸ್ವಲ್ಪ ಮೇಲೆ ಹೋಗ್ತಾ ಇದ್ದಂಗೆ ನಿಮಗೆ 200, 250 ಹೇಳ್ತಾರೆ. ಆದರೆ ಸ್ವಲ್ಪ ಕೆಳಗೆ ಹಂಗೆ ಮುಂದೆ ಹೋಗ್ತಾ ಇದ್ದರೆ ನಿಮಗೆ ಕಮ್ಮಿನೂ ಅದೇ ಕ್ವಾಲಿಟಿ ಇರುತ್ತೆ, ಅದು ಸ್ವಲ್ಪ ಕಮ್ಮಿನೂ ಇರುತ್ತೆ. ಅದು ಕ್ವಾಲಿಟಿ ಅಲ್ಲಿ ಹೆಂಗಿದೆ ಇಲ್ಲೂ ಹಂಗೆ ಇರುತ್ತೆ, ಆದರೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಆ ಕಡೆ. ಆದರೆ ಕೆಳಗಡೆ ನೀವು ಹೋಗ್ತಾ ಸ್ವಲ್ಪ ಹುಡಿಕೊಳ್ತಾ ಹೋಗ್ತಾ ನಿಮಗೆ ಕ್ವಾಲಿಟಿ ವೈಸ್ ಚೆನ್ನಾಗಿರೋದು ಸಿಗುತ್ತೆ, ಅದಕ್ಕೆ ಕಮ್ಮಿ ಅಮೌಂಟ್ ಕೂಡ ಆಗುತ್ತೆ. ಹಾಗೆ ಅಪ್ಪು ಮತ್ತು ನನ್ನ ಅಕ್ಕ ಇಬ್ಬರು ಏನು ಕಾಂಪಿಟೇಷನ್ ಮೇಲೆ ಓಡೋದು. ಇವಳು ಓಡೋಗ್ತಾಳೆ ಅಂತ ಅವನು ಓಡೋಗ್ತಾ ಇದ್ದ, ಜಿಗಿಯೋದು, ಓಡೋಗೋದು ಈ ಥರ ಎಲ್ಲ ಮಾಡ್ತಾಯಿದ್ರು. ಹಾಗೆ ಅಲ್ಲಿಂದ ವಾಪಸ್ ಒಂದಿಷ್ಟು ಐಟಮ್ಸ್ನೆಲ್ಲ ನೋಡಿಕೊಂಡು ಬಂದ್ವಿ. ಆಮೇಲೆ ಮನೆಗೇನೋ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ, ಅದು ಯಾವುದೋ ಅಷ್ಟೊಂದು ಎಲ್ಲ ಬರೀ ಬಟ್ಟೆಗಳೇ ಅಲ್ಲಿಗೋದ್ರೆ. ಜಸ್ಟ್ ಬಟ್ಟೆಗಳು, ಆಮೇಲೆ ಜಾಕೆಟ್ಗಳು, ಇದೇ ಥರ ಜಾಸ್ತಿ ಇದ್ದಿದ್ದು. ಆಮೇಲೆ ಟಾಪ್ಸ್ಗಳು ಮಾತ್ರ ತುಂಬಾ ಇರ್ತವೆ, ಕಮ್ಮಿ ಮಾಡಿಸಿ ತೊಗೋಬೇಕು ಅಷ್ಟೇ ನಾವು. ಕಲೆಕ್ಷನ್ಸ್ ಕೂಡ ಇರುತ್ತೆ, ಆದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ತೊಗೊಂಡ್ರೆ ತೊಗೋಬೋದು. ಆಮೇಲೆ ಶೂಸ್ ಆಗಿರ್ಬೋದು, ಆಮೇಲೆ ಈ ದುಪಟಾಸ್ ಎಲ್ಲ ಇರುತ್ತಲ್ಲ ಅದು, ಆಮೇಲೆ ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲರೀಸು ತುಂಬಾ ಕಲೆಕ್ಷನ್ಸ್ ಇತ್ತು. ಆದರೆ ಅಲ್ಲಿಗೆ ಹೋದರೆ ಮಾತ್ರ ತುಂಬಾ ಕರೆಕ್ಟಾಗಿ ದುಡ್ಡು ಇಟ್ಕೊಂಡು ಹೋಗಬೇಕು, ಯಾಕಂದರೆ ಅಷ್ಟಿರುತ್ತೆ. ಹೆಣ್ಮಕ್ಳಂತೂ ಅದನ್ನ ನೋಡ್ತಾ ಇದ್ರೆ ಅದು ತೊಗೋಬೇಕು, ಇದು ತೊಗೋಬೇಕು, ಎಲ್ಲ ತೊಗೋಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಮಿನಿಮಮ್ ಒಂದು ಬಜೆಟ್ ಅಂತ ಇಟ್ಕೊಂಡು ಹೋಗಬೇಕು, ಇಲ್ಲಾಂದರೆ ಸುಮ್ಮನೆ ಏನಾದರೂ ಅದು ಆದರೂ ತೊಗೊಂಡ್ಬಿಡ್ತೀವಿ. ಸೊ ಒಂದು ಬಜೆಟ್ ಅಂತ ಇಟ್ಕೊಂಡೋದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ತೊಗೊಳ್ತೀವಿ ಅಂತಲೇ ಹೇಳ್ಬೋದು.
ಹಾಗೆ ಅಲ್ಲಿಂದ ಒಂದಿಷ್ಟು ಹೇರ್ ಆಕ್ಸೆಸರೀಸು, ಆಮೇಲೆ ನೇಲ್ ಪಾಲಿಷಸ್ಸು, ಆಮೇಲೆ ಕ್ಲಿಪ್ಸು, ಹೇರ್ ಬ್ಯಾಂಡು ಈ ಥರದ್ನೆಲ್ಲ ಕಲೆಕ್ಷನ್ಸ್ನ ನೋಡ್ಕೊಂಡ್ವಿ. ನಾವು ಇದಕ್ಕಿಂತ ಮುಂಚೆ ಮಲ್ಲೇಶ್ವರಂ ಬಂದಾಗೆಲ್ಲ ನಾವು ಇಲ್ಲೇ ಒಂದು ಸ್ಟೋರ್ ಇದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ. ನಾವು ಇಲ್ಲೇ ಬಂದು ತೊಗೊಂಡೋಗ್ತಾ ಇದ್ದಿದ್ದು. ಸೊ ಅದಕ್ಕೋಸ್ಕರ ಈ ಸತಿನೂ ಇಲ್ಲೇ ಬಂದ್ವಿ. ತುಂಬ ಕಲೆಕ್ಷನ್ಸ್ ಕೂಡ ಇತ್ತು. ಹಾಗಾಗಿ ಒಂದಿಷ್ಟು ಹೇರ್ ಆಕ್ಸೆಸರೀಸು, ಒಂದಿಷ್ಟು ನೇಲ್ ಪಾಲಿಷಸ್ಸು ಈ ಥರದ್ದೆಲ್ಲ ತೊಗೊಂಡ್ವಿ. ಒಂದಿಷ್ಟು ಸಣ್ಣ ಪುಟ್ಟದ್ದು ಮಾತ್ರ ತೊಗೊಂಡ್ವಿ, ಏನು ಜಾಸ್ತಿ ತೊಗೊಂಡ್ಲಿಲ್ಲ ಇಲ್ಲೂ. ಅಂದರೆ ಬರೀ ಕ್ಲಿಪ್ಗಳೇ ಜಾಸ್ತಿ. ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಿಪ್ಗಳು ಸಿಗುತ್ತೆ, ಚಿಕ್ಕದು ದೊಡ್ಡದು, ಬನಾನಾ ಕ್ಲಿಪ್ಪು ಆ ಥರದ್ದೆಲ್ಲ ಕ್ಲಿಪ್ಸ್ಗಳು ಸಿಗುತ್ತೆ. ಆಮೇಲೆ ಮೇಕಪ್ ಪ್ರಾಡಕ್ಟ್ಸ್ ಕೂಡ ನಿಮಗೆ ತುಂಬಾ ಸಿಗುತ್ತೆ. ನಾವು ಮೇಕಪ್ ಪ್ರಾಡಕ್ಟ್ಸ್ ಏನು ತೊಗೊಂಡಿಲ್ಲ, ಜಸ್ಟ್ ಹೇರ್ ಆಕ್ಸೆಸರೀಸ್ ಮಾತ್ರ ತೊಗೊಂಡು ಕೆಲವೊಂದಿಷ್ಟು ಬ್ಯಾಂಡ್ಸ್ ಬೇಕಾಗಿತ್ತು ಅಮ್ಮಂಗು, ಅದನ್ನು ತೊಗೊಂಡ್ವಿ. ಹಾಗೆ ಒಂದೊಂದು ಸಣ್ಣ ಪುಟ್ಟನ ತೊಗೊಂಡ್ವಿ ಅಷ್ಟೇ ಇಲ್ಲಿ. ಆದರೆ ಕ್ಲಿಪ್ಗಳ ಕಲೆಕ್ಷನ್ಸ್ ತುಂಬಾ ಇತ್ತು. ಹೇರ್ ಆಕ್ಸೆಸರೀಸ್ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು. ಓಕೆ, ಅಂದರೆ ಎಲ್ಲ ಏನಂದರೆ 30-20 ಈ ಥರನೇ ರೇಂಜಲ್ಲೇ ಇರುತ್ತೆ. ಹೇರ್ ಆಕ್ಸೆಸರೀಸ್ ಎಲ್ಲ ನೀವು ನೋಡಿರ್ಬೋದು, ಈ ಥರದ್ದೆಲ್ಲ 20-30, ಇದು ಕೂಡ ಅಷ್ಟೇ 20 ಈ ಥರ. ಕ್ಲಿಪ್ಗಳು ಅಷ್ಟೇ ನಿಮಗೆ 40-30 ಈ ಥರ ಸಿಗುತ್ತೆ. ನಾವು ಈ ಕಡೆ ತೊಗೊಳ್ತಾ ಇದ್ರೆ, ಈ ಕಡೆ ನೋಡಿ ಅಜ್ಜಿ ಮೊಮ್ಮಗ ಇಬ್ಬರು ಆಟ ಸಾಮಾನು ಹತ್ರ ಹೋಗ್ಬಿಟ್ಟಿದ್ದಾರೆ. ಅಪ್ಪುಗೆ ತೋರಿಸ್ತಾ ಇದ್ದಾರೆ ಏನು ಬೇಕು ಅಂತ. ಅವನು ಎಲ್ಲ ತೆಗೆದು ಬಿಸಾಕ್ತಾ ಇದ್ದಾನೆ, ಇದು ಬೇಡ ಅದು ಬೇಡ ಇದು ಬೇಡ ಅಂತ. ಆಮೇಲೆ ಅವನ್ನ ಬಿಟ್ಟರು ಏನು ಬೇಕು ತಗೋ ಅಂತ ಅಂದ್ಬಿಟ್ಟು. ಅದು JCB ನೋಡಿದೆ, ಯಾಕೋ ಗೊತ್ತಿಲ್ಲ ಅವ್ನಿಗೆ ಇಷ್ಟ ಆಯಿತೋ ಗೊತ್ತಿಲ್ಲ, ತೊಗೊಂಡು ತಿರ್ಗಾ ಬೇರೆದನ್ನ ನೋಡ್ದ. ಈ ಥರ ಮಕ್ಕಳು ಅವನೇ ಚಾಯ್ಸ್ ಮಾಡೋದನ್ನ ಬಿಟ್ಟರೆ ಈ ಥರ ಒಂದು ಇಷ್ಟ ಆಗುತ್ತೆ, ಆವಾಗ ಇಷ್ಟ ಆಗಲಿಲ್ಲ. ಸೊ ನಾನು ಕೂಡ ಅದನ್ನೇ ನೋಡ್ತಾ ಇದ್ದೆ. ಸೊ ಅಜ್ಜಿಗೂ ಕೂಡ ಒಂದು ಟ್ಯಾಕ್ಸ್ ಬಿತ್ತು ಪಾಪುಗೆ. ಅವನು ಹೋಗಿದ ತಕ್ಷಣ ಅಲ್ಲೇ ನೋಡ್ತಾ ಇದ್ದಂತೆ, ಅದಕ್ಕೋಸ್ಕರ ಅವ್ರ ಅಜ್ಜಿಗೂ ಕೂಡ ಒಂದು ಟ್ಯಾಕ್ಸ್ ಬಿತ್ತು. ಫಸ್ಟು ಇದನ್ನು ತೋರಿಸ್ತಾ ಇದ್ರೆ ಅವ್ನು ಇದನ್ನು ತೊಗೊಂಡ್ಲೇ ಇಲ್ಲ, ಎಷ್ಟು ಬಿಟ್ಟ. ಲಾಸ್ಟಿಗೆ ಇನ್ನೂ ಅದು ಎಷ್ಟೊಂದಿತ್ತಲ್ಲ, ಅವು ಮಕ್ಳಿಗೂ ಎಷ್ಟೊಂದು ನೋಡಿದಾಗ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಲ್ವಾ. ಅದೇ ಹೆಣ್ಮಕ್ಳು ನಾವು ಹೆಂಗೆ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ನೋಡ್ತೀವಿ, ಅವರು ಅಷ್ಟೇ ಏನಿದು ಇಷ್ಟೊಂದು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅಂದ್ಕೊಂಡು ಅವನು ಕೂಡ ಚೆಕ್ ಮಾಡ್ತಾಯಿದ್ದೆ, ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ನೋಡ್ತಾ ಇದ್ರು ಅಜ್ಜಿ ಮೊಮ್ಮಗನು. ಆಮೇಲೆ ನಾವು ಈ ಕಡೆ ಬಂದಮೇಲೆ ಅವನಿಗೆಲ್ಲ ಬೇಡ ಬಿಡಮ್ಮ ಅಂದರೆ, ಯಾಕಂದರೆ ತುಂಬಾ ಇತ್ತು ಅವನ ಹತ್ರ ಈ ಥರ ಪ್ಲೇಯಿಂಗ್ ಗೇಮ್ಸ್ ಎಲ್ಲ. ಅವ್ನು ಯಾವುದೂ ಆಟಾಡ್ತಾ ಇರಲಿಲ್ಲ, ಸುಮ್ಮನೆ ಚಚ್ಚಿ ಬಿಸಾಕೋನು ಮನೇಲಿ. ಆದರೆ ನಮ್ಮಮ್ಮ ಏನಂದರೆ, ಅವ್ನು ಎಲ್ಲೇ ಹೋದ್ರೂ ಒಂದು ಆಟ ಸಾಮಾನಾದರೂ ಅವ್ನು ಕೊಡಿಸ್ಲೇಬೇಕಿಲ್ಲ, ತಿನ್ನೋಕ್ಕೇನೋ ಕೊಡಿಸ್ಬೇಕಿಲ್ಲ, ಆಟ ಸಾಮಾನು ಏನಾದ್ರು ಕೊಡಿಸ್ಬೇಕು. ಆ ಥರ ಅಜ್ಜಿ ಪ್ರೀತಿನೇ ಹಾಗಲ್ವಾ, ಏನು ನೋಡಿದ್ರು ಮೊಮ್ಮಕ್ಕಳು ಕೊಡಿಸ್ಬೇಕು, ಮೊಮ್ಮಕ್ಕಳು ಹಿಂಗೆ ತೋರಿಸಿದ ತಕ್ಷಣ ಅದನ್ನು ಕೊಡಿಸ್ಬೇಕು ಅಂತ. ಲಾಸ್ಟಿಗೆ ಅವ್ನು ಅದನ್ನೆಲ್ಲ ನೋಡಿ ಲಾಸ್ಟಿಗೆ ಒಂದು ಟ್ರೈನ್ನ ತೊಗೊಂಡ. ಅದು ಇಷ್ಟ ಆಗೋಯ್ತೇನೋ, ಅವ್ನು ಹಂಗೆ ಇಟ್ಕೊಂಡು ಹೋಗ್ತಾ ಇದ್ದ ಮುಂದಕ್ಕೆ. ಹಾಗೆ ನಾವು ಕೂಡ ದುಡ್ಡು ಕೊಟ್ಬಿಟ್ಟು ಬಂದ್ವಿ. ಹಾಗೆ ಈ ಕಡೆ ಒಂದಿಷ್ಟು ವುಡನ್ ಸ್ಪೂನ್ಸ್ ನಿಕ್ಕಿದ್ರು, ಎಷ್ಟು ಚೆನ್ನಾಗಿತ್ತು ಅಂದರೆ ಚಿಕ್ಕದು, ಅಂದರೆ ನಾವು ಶುಗರ್ ಹಾಕ್ಕೊಳ್ಳೋಕ್ಕೆ, ಕಲ್ಲು ಉಪ್ಪು ಹಾಕ್ಕೊಳ್ಳೋಕ್ಕೆ ಈ ಥರದ್ದು. ಸೊ ನಂಗೆ ಅದು ಇಷ್ಟ ಆಯಿತು, ಹಾಗಾಗಿ ಅದನ್ನು ಕೂಡ ತೊಗೊಂಡು ಅಲ್ಲಿಂದ ವಾಪಸ್ ಬರ್ತಾ ಅಮ್ಮ ಪರ್ಸ್ ಬೇಕು ಅಂತಂದರು. ಕಲೆಕ್ಷನ್ಸ್ ನೋಡಿದ್ವಿ, ಆದರೆ ತುಂಬಾ ರೇಟ್ ಇತ್ತು ಪರ್ಸ್ಗಳ್ದು ಮಾತ್ರ. ಅಂದರೆ ಮಾಮೂಲಿ ಚಿಕ್ಕ ಪರ್ಸೇನೆ ನಮಗೆ 150-200 ಈ ಥರ ಎಲ್ಲ ಸಮಥಿಂಗ್ ಏನೋ ಇತ್ತು. ಅದಕ್ಕೋಸ್ಕರ ನಾವು ಅಲ್ಲೇ ಅವರು ಕೂಡ ನೋಡ್ತಾ ಇದ್ರಲ್ಲ, ನಾನು ಅಪ್ಪು ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ನೋಡಿ ಈ ಥರ ಸ್ಮಾಲ್ ಪೌಚಸ್, ಇದು ಬಂದು ಅಷ್ಟೇ 150-180 ಹೇಳಿದ್ರು. ಅದನ್ನು ನಾವೇನಕ್ಕೆ ಸ್ಲಿಂಗ್ ಬ್ಯಾಗ್ಸ್ ಹಾಕೋತೀವಿ ಇದರಲ್ಲಿ, ಅದ್ರೊಂದು ಬೇರೆ ಇನ್ನೊಂದು ಪರ್ಸ ಅಂದ್ಕೊಂಡು ನಾವೇನು ತೊಗೊಳ್ಲಿಲ್ಲ. ಜಸ್ಟ್ ಅದು ನೋಡಿದ್ವಿ, ಅದು ತುಂಬಾ ರೇಟ್ ಹೇಳ್ತಾಯಿದ್ರು, ಹಾಗಾಗಿ ಸುಮ್ಮನಾದ್ವಿ. ಹಾಗೆ ಇಲ್ಲಿ ನೋಡಿ ಅಜ್ಜಿ ಮೊಮ್ಮಗ ನಮ್ಮನ್ನು ಬಿಟ್ಬಿಟ್ಟು ಕಾರ್ನ ತಿಂತಾ ಇದ್ದಾರೆ, ಜೋಳನ. ಅಪ್ಪುಗೆ ಅದು ಇಷ್ಟ, ನಾನು ತಿನ್ನಿಸ್ತೀನಲ್ವ ಇಲ್ಲಿ ಏನಾದರೂ ತೊಗೊಂಬಂದಾಗ, ಅದಕ್ಕೋಸ್ಕರ ಕೊಟ್ರಂತೆ. ಒಂದು 10 ರೂಪಾಯಿಗೆ ತೊಗೊಂಡು ಕೊಟ್ರಂತೆ, ತಿಂದಂತೆ. ತಿಂದು ಸ್ವಲ್ಪ ನೀರು ಕುಡಿತಾ ಇದ್ದ ಅಲ್ಲಿ ಕೂತ್ಕೊಂಡು. ನಾವು ಈ ಕಡೆ ಸ್ಲಿಪ್ಪರ್ಸ್ನೆಲ್ಲ ನೋಡ್ತಾ ಇದ್ವಿ. ಸ್ಲಿಪ್ಪರ್ ಕಲೆಕ್ಷನ್ ಮಲ್ಲೇಶ್ವರಮಲ್ಲಿ ಹೇಗಿರುತ್ತೆ ಅಂದರೆ ಇಷ್ಟನೇ ಆಗಲ್ಲ ಅಷ್ಟೊಂದು ನನಗಂತೂ. ಎಲ್ಲ ಒಂಥರ ಮಾಮೂಲಿ ಟೈಪಲ್ಲಿ ಅಂಗಡಿಗಳು ಸಿಗೋವಂಥ ಕಲೆಕ್ಷನ್ಸೇ ಇರುತ್ತೆ. ಹಾಗಾಗಿ ಒಂದು
ಮಾಮೂಲಿ ಡೈಲಿ ಯೂಸಸ್ಗೆ ಮಾತ್ರ ನಾನು ಸ್ಲಿಪ್ಪರ್ಸ್ನ ತೊಗೊಂಡ್ವಿ ಅಷ್ಟೇ. ಮಾಮೂಲಿ ಅಷ್ಟು ದೊಡ್ಡ ದೊಡ್ಡ ಅಂದರೆ ತುಂಬ ಡಿಫ್ರೆಂಟ್ ಕಲೆಕ್ಷನ್ಸ್ ಏನು ಇರಲಿಲ್ಲ. ಹೀಲ್ಸಲ್ಲಾಗಿರ್ಬೋದು, ಫ್ಲ್ಯಾಟಲ್ಲಾಗಿರ್ಬೋದು, ಈ ಥರ ಯಾವುದು ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಸೊ ಒಂದು 2-3 ಜೊತೆ ಮಾತ್ರ ತೊಗೊಂಡು ತಿರ್ಗಾ ಹಾಗೆ ಇನ್ನೊಂದಿಷ್ಟು ಇಯರಿಂಗ್ಸ್ ಕಲೆಕ್ಷನ್ಸ್ನ ನೋಡ್ತಾ ಇದ್ವಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಒಂದು 2 ಜೊತೆ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡು ಹಾಗೆ ಈ ಶಾಪಿಂಗ್ ಅಂತ ನಿಂತ್ಕೊಂಡ್ರೆ ನಮ್ಮನ್ನು ನಿಲ್ಸೋಕ್ಕೂ ಆಗಲ್ಲ ಬಿಡಿ ಹೆಣ್ಮಕ್ಳನ್ನ. ಅದು ನೋಡ್ತಾ ಇದ್ರೆ ಅದನ್ನೇ ನೋಡ್ತಾ ಇದ್ವಿ. ಅದಕ್ಕೆ ಅಮ್ಮ ಹೇಳ್ತಾಯಿದ್ರು, ನೀವು ಮುಗಿಸಲ್ಲ ಬೇಗ ಅಂತ ಹೇಳಿ ನಮ್ಮನ್ನು ರೇಗಿಸ್ತಾಯಿದ್ರು. ಅಲ್ಲಿ ಎಷ್ಟೊಂದು ಕಲೆಕ್ಷನ್ಸ್ ಇರುತ್ತೆ, ಯಾವ್ದು ಚೆನ್ನಾಗಿರುತ್ತೆ, ನಮ್ಗೆ ಯಾವ್ದು ಸೆಟ್ ಆಗುತ್ತೆ, ಇದನ್ನೆಲ್ಲ ನಾವು ನೋಡಿ ಅಲ್ವಾ ತಗೊಳ್ಳೋದು. ಹಾಗಾಗಿ ಅಲ್ಲಿಂದ ಅದನ್ನು ಕೂಡ ತಗೊಂಡು ವಾಪಸ್ ಬರ್ತಾ ತಿರ್ಗಾ ಒಂದು 2-3 ಡ್ರೆಸ್ ನೋಡಿದ್ವಿ. ಅದು ತುಂಬ ರೇಟ್ ಹೇಳ್ತಾಯಿದ್ರು, 700-800 ಹೇಳ್ತಾಯಿದ್ರು. ಆದರೂ ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಡು ಒಂದು 3-4 ಜೊತೆ ತೊಗೊಂಡ್ವಿ. ಅಮ್ಮ ಕೂಡ ಕೊಡಿಸಿದ್ರು, ಹಾಗೆ ಅಕ್ಕ ಕೊಡಿಸಿದ್ರು. ಹಾಗೆ ಅಲ್ಲಿಂದ ನಾವು ಸೀದಾ ಬಸ್ ನೋಡೋಣ ಅಂತ ಅಂದ್ಕೊಂಡ್ವಿ. ಫ್ರೀ ಬಸ್ಸೇ ಸಿಕ್ಬಿಡ್ತು ನಮ್ಮೂರಿಗೆ. ಹಾಗಾಗಿ ನಾವು ಕೂಡ ಬಸ್ ಹತ್ಕೊಂಡು ಅಲ್ಲಿಂದ ಹೊರಟ್ವಿ. ಅಪ್ಪು ನೋಡಿ ಕಿಟಕಿ ಹತ್ರ ನಿಂತ್ಕೊಂಡ್ಬಿಟ್ಟು ನಾವು ಗದ್ದದ ಮೇಲೆ ಕೈ ಇಟ್ಕೊಂಡು ನೋಡಿದ್ವಲ್ಲ ಅವತ್ತು ವಾಪಸ್ ಅಮ್ಮನ ಮನೆಗೆ ಬರಬೇಕಾದ್ರೆ, ಅದೇ ಥರ ಅವನು ಕೂಡ ನೋಡ್ತಾ ಇದ್ದಾನೆ. ಅಕ್ಕ ಅದನ್ನೇ ಹೇಳ್ತಾಯಿದ್ರು, ತೋರಿಸ್ತಾಯಿದ್ರು. ಈ ಥರ ಒಂದು ಒಳ್ಳೆ ಟೈಮ್ನ ಫ್ಯಾಮಿಲಿ ಜೊತೆ ನಾವು ಕಳೆಯೋದು ಅಪರೂಪನೇ ಅಂತ ಹೇಳ್ಬೋದು. ಆದರೆ ಆ ಟೈಮ್ನ ಮಿಸ್ ಮಾಡ್ಕೊತೀವಿ. ಯಾಕಂದರೆ ಒಂದು ದಿವಸ ಹೋಗಿ ಬಂದುಬಿಡ್ತೀವಿ. ಅಯ್ಯೋ ಹಾಗೆ ಅಲ್ಲಿಂದ ಒಂದಿಷ್ಟು ತರಲೆ ಮಾತುಗಳ್ನ ಆಡ್ಕೊತ ನಾವು ಬಸ್ಸಲ್ಲಿ ಹೊರಟ್ವಿ. ಫುಲ್ಲು ಫ್ರೀ ಇತ್ತು ಅಂತಲೇ ಹೇಳ್ಬೋದು. ಅಪ್ಪು ಅದಕ್ಕೋಸ್ಕರ ನೋಡಿ ಆ ಟ್ರೈನ್ದು ತೊಗೊಂಡಿದ್ನಲ್ಲ, ಅದನ್ನು ಕೂತ್ಕೊಂಡು ಅಲ್ಲೇ ಆಟ ಆಡೋಕ್ಕೆ ಶುರು ಮಾಡಿಬಿಟ್ಟ. ನಮಗಂತೂ ಅವನ್ನ ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಸಖತ್ತು ನಗು ನಮಗೆ ಮಾತ್ರ. ಫಸ್ಟ್ ಟೈಮ್ ಅವನು ಈ ಥರ ಎಲ್ಲ ಮಾಡಿದ್ದು ಬಸ್ಸಲ್ಲಿ. ತರಲೆ ಆಗಿದ್ದಾನೆ. ಅಲ್ಲಿಂದ ಸ್ವಲ್ಪ ಬೇಕ್ರಿಲಿ ಒಂದಿಷ್ಟು ತಿಂಡಿನ ತೊಗೊಂಡು ಮನೆಗೆ ಹೋದ್ವಿ. ಹೀಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.